ಹಾಯ್ ಹಲೋ ನಮಸ್ಕಾರ ಇನ್ಸ್ಟಾ ಫ್ಯಾಮಿಲಿಗೆ. ನಾವು ಬೆಳಗ್ಗೆನೇ ಲೇಟಾಗಿದ್ವಿ, ಯಾಕೆಂದರೆ ಇವತ್ತು ಸಂಡೇ, ಬಿಕಾಸ್ ಮೈ ಡೇ. ಅದಕ್ಕೆ ನನ್ನ ಹತ್ರ 300 ರೂಪೀಸ್ ಇತ್ತು, ಕಟಿಂಗ್ ಮಾಡಿಸ್ಬೇಕಂತ ನಿರ್ಧಾರ ಮಾಡಿದೆ. ಆನಂತರ ಸೀದಾ ಕಟಿಂಗ್ ಶಾಪಿಗೆ ಹೋಗ್ತಾ ಇದ್ದೆ. ಹಾಗೆ ಯೋಚನೆ ಬಂತು, 300ಅಲ್ಲಿ 100 ಕಟಿಂಗ್ಗೆ, 100 ದಾಡಿಗೆ ತೆಗೆಸ್ಲಿಲ್ಲ. ಇವನ ಹತ್ರ ಏನು ದಾಡಿ ಇಲ್ಲ, ಮತ್ತೇಕೆ ಕಟಿಂಗ್ ಮಾಡಿಸೋಣ ಅಂತ ಕೇಳ್ಬೋದು. ಆ್ಯಕ್ಚುಲಿ ಫುಲ್ ಶೇವೇ ಮಾಡಬೇಕು, ಅದಕ್ಕೆ ನಮ್ಮ ಮ್ಯಾಮ್ ಬೈತಾರೆ ನೋಡಿದ್ರೆ, ಅದಕ್ಕೆ ಬೈಬಾರ್ದಂತ. ನಾವು ಡೀಸೆಂಟ್ ಸ್ಟೂಡೆಂಟ್ ಅಲ್ಲ, ಅದಕ್ಕೆ ಸ್ವಲ್ಪ ನೀಟಾಗಿ ಸೇವ್ ಮಾಡಿಸ್ಬೇಕಂತ ಹೋದ್ವಿ. ಮತ್ತೆ ಇಲ್ಲಿ ಓಲ್ಡ್ ಕಾಲೇಜ್ ಕಾಣ್ತಿತ್ತು. ಇಲ್ಲಿ ಸ್ಪೆಂಡ್ ಮಾಡಿದಂಥ ಮೆಮೊರೀಸ್ ಮರೀಲಿಕ್ಕೆ ಆಗಲ್ಲ. ಇಲ್ಲಿಂದ ನ್ಯೂ ಕಾಲೇಜ್ಗೆ ಹೋದ್ಮೇಲೆ ಏನೋ ಬೋರಿಂಗು, ಅದಕ್ಕೆ ನಾವು ಓಲ್ಡ್ ಕಾಲೇಜೇ, ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅದೇ ಥರ ಬೆಸ್ಟ್ ಓಲ್ಡ್ ಕಾಲೇಜು. ಯಾಕೆಂದರೆ ಗೊತ್ತಾ, ನಾವು ಮಧ್ಯಾಹ್ನ ಊಟಕ್ಕೆ ಅಂತ ಬಂದಾಗ ಬರೀ ಮೊಬೈಲ್ ನೋಡ್ತಿದ್ದೆ. ಅದು ನನಗೆ ತುಂಬ ಇಷ್ಟ ಆಗ್ತಿತ್ತು. ಮಧ್ಯಾಹ್ನ 1 ಅವರ್ ಫ್ರೀ ಇರುತ್ತೆ, ಮತ್ತು ಅಲ್ಲಿ ಹೋದ್ಮೇಲೆ ಮೊಬೈಲ್ ನೋಡ್ಲಿಕ್ಕೆ ಇರೋಲ್ಲ. 10 ನಿಮಿಷದಲ್ಲಿ ಊಟ ಮಾಡಿ ಮತ್ತೆ 40 ನಿಮಿಷ 50 ನಿಮಿಷ ಬರೀ ಹೊರಗಡೆನೇ ಇರ್ತೀವಿ. ಏನು ನೋಡೋದು, ಅಲ್ಲಿಂದ ನೋಡಿದ್ರೆ ಏನು ಕಾಣಲ್ಲ, ಅದೇ ಗುಡ್ಡ ಬೆಟ್ಟಗಳು. ಅಲ್ಲಿಂದ ಸೀದೆ ಹಾಗೆ ಮಾತಾಡ್ತಾ ಬಂದು ಜ್ಯೂಸ್ ಎಲ್ಲ ಕುಡಿದು ಸೀದಾ ಮನೆ ಕಡೆಗೆ. ಆದರೂ ಸಹ ಈ ಜೀವನದಲ್ಲಿ ಏನೇ ಅಂದ್ಕೊಂಡಿದ್ರು ಅದು ನಾವು ಅಂದ್ಕೊಂಡಂಗೆ ಆಗಲ್ಲ. ಏಕೆಂದರೆ ಎಕ್ಸಾಂಪಲ್ ಮನೆಗೆ ಬಂದು ನೋಡಿದ್ರೆ ನಂಗೊಂದು ಗೋಚಾರ ಕಾದಿತ್ತು. ಗೋಚಾರ ಅಂದರೆ ಬಾಂಡೆ ಮೊಸರು. ಯಾಕೆಂದರೆ ನಮ್ಮಮ್ಮ ಊರಿಗೆ ಹೋಗಿದ್ದಾರೆ ಜಾತ್ರೆಗೆ. ಎಲ್ಲ ಕೆಲಸ ಮಾಡಿ ಇದನ್ನು ಏನು ಮಾಡ್ತೀನಿ. ಬಾಯ್ ಬಾಯ್.